साहेब अंबेडकर के, बोलो बाबा साहेब अंबेडकर के, जय भीम, जय जय. ನಮಸ್ತೆ ವೀಕ್ಷಕರೇ, ಸಮುದಾಯ ಸುದ್ದಿವಾಹಿನಿಗೆ ಸ್ವಾಗತ. ಬೆಂಗಳೂರಿನ ಕೋರಮಂಗಲದ ವಿಭಾಗದ ಸುಮಾರು ದಶಕಗಳಿಂದ ಹಕ್ಕುಪತ್ರಗಳಿಗಾಗಿ ನರಳಾಡುತ್ತಿರುವ ಸ್ಲಂ ನಿವಾಸಿಗಳು ಕರ್ನಾಟಕದ ಸಮತಾ ಸೈನಿಕ ದಳ ಹೋರಾಟ ಮಾಡುತ್ತಾ ಬರುತ್ತಿದ್ದು, ಇದೇ ನಿಟ್ಟಿನಲ್ಲಿ ಇಂದು ಕರ್ನಾಟಕ ಸ್ಲಂ ಬೋರ್ಡ್ ಕಮಿಷನರ್ ಹಾಗೂ ಚೇರ್ಮನ್ ರನ್ನು ಭೇಟಿ ಮಾಡಿ ಶೀಘ್ರವೇ ನೊಂದ ಸ್ಲಂ ನಿವಾಸಿಗಳಿಗೆ ವಸತಿ ಕಡೆ ಹಕ್ಕುಪತ್ರವನ್ನು ನೀಡಿ ಸಾಮಾಜಿಕ ಬದ್ಧತೆಯನ್ನು ಮೆರೆಯಬೇಕು ಎಂದು ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದ ಕಮಲಮ್ಮನವರ ನೇತೃತ್ವದಲ್ಲಿ ನೂರಾರು ಜನ ಸ್ಲಂ ನಿವಾಸಿಗಳ ನಾಗರಿಕರು ತಂಡ ಒತ್ತಾಯಿಸಿತು. ವರದಿ ಸಮುದಾಯ ಟಿವಿ. ಸಮುದಾಯದ ಒಳಿತಿಗಾಗಿ ನೋಡಿ ಸಮುದಾಯ ಟಿವಿ. ಮೇಡಮ್ ನಮಸ್ಕಾರ. ನಮಸ್ತೆ. ಏನಿವತ್ತು ಎಲ್ಲ ನಿಮ್ಮ ಭಾಳಷ್ಟು ಜನ ಬಡ ಜನತೆನ ಇಲ್ಲಿ ಸ್ಲಮ್ ಬೋರ್ಡ್ ಕರ್ಕೊಂಡ್ಬಂದಿರೋದು ಏನು ವಿಷಯ ಮೇಡಮ್? ಸರ್, ನಾವು ಕೋರಮಂಗಲ ಹತ್ರ BTM ಲೇಔಟ್ ಇದೆ, ಅಲ್ಲಿ ಜ್ಯೋತಿ ನಿವಾಸ ಅಂತ ಹೇಳಿ ಒಂದು ಸ್ಲಮ್ ಇದೆ. ಆ ಸ್ಲಮ್ ಹೆಸರು ಜ್ಯೋತಿ ನಿವಾಸ ಸ್ಲಮ್ ಅಂತ. ಆ ಸ್ಲಮ್ಮು ಸುಮಾರು 60-70 ವರ್ಷಗಳಿಂದ ಅಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ಇಲ್ಲಿ ತನಕ ಯಾವುದೇ ಸರ್ಕಾರದಿಂದ ಅವರಿಗೆ ಯಾವುದೋ ಒಂದು ಹಕ್ಕುಪತ್ರ ಆಗಲಿ, ಹಂಚಿಕಾತಿ ಪತ್ರ ಆಗಲಿ, ಗುರುತಿನ ಚೀಟಿ ಆಗಲಿ ಕೊಟ್ಟಿಲ್ಲ. ಹಾಗಾಗಿ ಅದು ಆ ಸ್ಲಮ್ಮನ್ನು ಸಂಘಟನೆಯವರು, ದಲಿತ ಸಂಘಟನೆಯವರು ಕರ್ನಾಟಕ ಸಮತಾ ಸೈನಿಕ ದಳ ಹೋರಾಟ ಮಾಡಿ ಸ್ಲಮ್ಮನ್ನು 15 ವರ್ಷದಿಂದ ಡಿಕ್ಲೇರ್ ಮಾಡಿಸಿದೆ. ಸ್ಲಮ್ ಅಂತ ಘೋಷಣೆ ಆಗಿದೆ. ಅವ್ರಿಗೆ ಹಕ್ಕುಪತ್ರ ಬೇಕು ಅಂತೇಳಿ ಇವತ್ತು ಇಷ್ಟು ಜನರನ್ನೆಲ್ಲ ಈಗ ಸೇರಿಸಿ ಸ್ಲಮ್ ಬೋರ್ಡ್ಗೆ ಬಂದಿದ್ರಿ, ಕೋರಮಂಗಲ ವಿಚಾರವಾಗಿ ಹೇಳ್ತಾ ಇದ್ರಿ. ಇವತ್ತು ಸ್ಲಮ್ ಬೋರ್ಡಲ್ಲಿ ಸ್ಲಮ್ ಬೋರ್ಡ್ ಚೇರ್ಮನ್ರು ಮತ್ತು ಆಯುಕ್ತರು, ಸಿಬ್ಬಂದಿಗಳು ಎಲ್ಲರೂ ಇದ್ದರು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವ್ರ ಗಮನಕ್ಕೆ ಬರಲಿ ಅಂತ ಹೇಳಿ ನಾವು ನಮಗೆ ನ್ಯಾಯ ಸಿಗಬೇಕಂತೇಳಿ ಇವತ್ತು ಸ್ಲಮ್ ಬೋರ್ಡ್ ಭೇಟಿ ಮಾಡಿದ್ವಿ ಚೇರ್ಮನ್ರನ್ನ ಮತ್ತು ಆಯುಕ್ತರನ್ನ. ಜ್ಯೋತಿ ನಿವಾಸ ಸ್ಲಮ್ನವ್ರಿಗೆ ಇವತ್ತು ಹಕ್ಕುಪತ್ರ ಕೊಡಬೇಕು ಮತ್ತು ಹಂಚಿಕಾತಿ ಪತ್ರ ಕೊಡಬೇಕು ಅಂತೇಳಿ ಮೊದಲಿಂದ 15 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ ನಾವು. ಯಾಕೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ? ಯಾಕಂದರೆ ಬೆಂಗಳೂರಲ್ಲಿ ಎಲ್ಲ ಥರದಲ್ಲೂ ಕೂಡ ಅನುಕೂಲ ಇದ್ದು ಎಲ್ಲ ಥರದ್ದು ಫೆಸಿಲಿಟೀಸ್ ಇರೋವಾಗ ಇವರು 15 ವರ್ಷದಿಂದ ಹೋರಾಟ ಮಾಡಿ ತಮ್ಮನ್ನು ತಾವು ನಿರೂಪಿಸ್ಕೊಳ್ಳೋಂಥ ಪರಿಸ್ಥಿತಿ ಯಾಕೆ ಬಂತು? ಸರ್, ಇದು ಸರ್ಕಾರದವರ ಬೇಜವಾಬ್ದಾರಿತನ. ಸರ್ಕಾರದವರು ಅಲ್ಲಿ ಸ್ಲಮ್ ಇದ್ರೂ ಜನಗಳು ಅವ್ರಿಗೆ ಯಾವ ರೀತಿ ನಾವು ಸರ್ಕಾರದ ಸವಲತ್ತು ತಗೋಬೇಕು ಅನ್ನೋದು ಜನಗಳಿಗೆ ಗೊತ್ತಿಲ್ಲ. ತೀರಾ ಎಲ್ಲ ಹಿಂದುಳಿದವರು. ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ, ಅವ್ರಿಗೆ ಅರಿವಿನ ಕೊರತೆ ಇದೆ. ಹಾಗಾಗಿ ಅವ್ರು ಏನು ಮಾಡಿದ್ರು, ನಾವು ಇಂಥ ಜಾಗಕ್ಕೆ ಹೋದರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತೇಳಿ ಕರ್ನಾಟಕ ಸಮತಾ ಸೈನಿಕ ದಳ ಮತ್ತು ಸಮತಾ ಸೈನಿಕ ದಳ ಸಂಘಟನೆಯನ್ನು ಹುಡ್ಕೊಂಡು ಬಂದರು. ನಾವು ಅವ್ರಿಗೆ ಸಂಘಟನೆ ಮುಖಾಂತರ ಅವ್ರಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ. 15 ವರ್ಷದಿಂದ ನಾವು ದಾಖಲೆಗಳೆಲ್ಲ ಕಲೆಕ್ಟ್ ಮಾಡಿ ಅದು ಹಾಗಾಗಿ ದಾಖಲೆಗಳೆಲ್ಲ ಕಲೆಕ್ಟ್ ಮಾಡಿ ಇವತ್ತು ಡಿಕ್ಲೇರ್ ಮಾಡಿಸಿ ಸ್ಲಮ್ಮಿಗೆ ಸಿಗಬೇಕಾಗಿರೋಂಥ ಸವಲತ್ತುಗಳನ್ನೆಲ್ಲ ಕೊಡಿಸಿ, ಮೂಲಭೂತಗಳನ್ನೆಲ್ಲ ಕೊಡಿಸಿ ಇವತ್ತು ಹಕ್ಕು ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಅದಕ್ಕೆ ಮಂಡಳಿಯವರು ಸಹ ಅದಕ್ಕೆ ಸಹಕರಿಸಿದ್ದಾರೆ. ಮಂಡಳಿಯವರ ನಾವು ಮೊದಲು ನಿಮಗೆ ಹಂಚಿಕಾತಿ ಪತ್ರನ ಇನ್ನೂ ನಾವು ಅವ್ರನ್ನ ಭೇಟಿ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ಏನು ಇವತ್ತು ಸ್ಲಮ್ ಬೋರ್ಡ್ ಚೇರ್ಮನ್ರು ಒಪ್ಕೊಂಡಿದ್ದಾರೆ, ಕಮಿಷನರ್ ಒಪ್ಕೊಂಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ತಕ್ಷಣ ನಾವು ಮಾಡಿಕೊಡ್ತೀವಿ ಅಂತ. ಒಂದು ವೇಳೆ ಅದು ಆಗದೇ ಇದ್ದಾಗ ನಾವು ಉಗ್ರವಾದ ಹೋರಾಟ ಮಾಡಿ ವಸತಿ ಸಚಿವರನ್ನ ಭೇಟಿ ಮಾಡ್ತೀವಿ ಸರ್. ನಿಮ್ಮ ಈ ಹೋರಾಟ ಜಯ ಆಗಲಿ ಅಂತ ನಾವು ಸಮುದಾಯ ಟಿವಿಯಿಂದ ಶುಭ ಹಾರೈಸ್ತೀವಿ ಮೇಡಮ್. ಥ್ಯಾಂಕ್ ಯು ಸರ್.